ಐಪಿಎಲ್ ಸಂಭ್ರಮದ ನಡುವೆ ದುರಂತ, ಸಮಯ ಕ್ರಮದ ಕಥನ. ಅಬಬಾ, 18 ವರ್ಷಗಳ ಕಾತುರ ಪ್ರಾರ್ಥನೆ ಫಲಿಸಿತು. 2025ರ ಐಪಿಎಲ್ ಚಾಂಪಿಯನ್ಸ್ ಆಗಿ ಆರ್ಸಿಬಿ ಕಡೆಗೂ ವಿಜಯದ ಟ್ರೋಫಿಯ ಮಾಲೀಕನಾಯಿತು. ಅಲ್ಲಿಗೆ ಆರ್ಸಿಬಿ ಅಭಿಮಾನಿಗಳ ಹರ್ಷೋದ್ಗಾರ ಎಲ್ಲೆಡೆ ಪಸರಿಸಿತು. ಮಧ್ಯರಾತ್ರಿ ಅಭಿಮಾನಿಗಳು ಶರ್ಟ್ ಬಿಚ್ಚಿಕೊಂಡಿದ್ರು, ಪಟಾಕಿ ಹೊಡೆದ್ರು, ಬೈಕ್ ರ್ಯಾಲಿ ಮಾಡಿದ್ರು. ಹಬ್ಬ ಸೆಲೆಬ್ರೇಷನ್ ಪೀಕಲ್ಲಿತ್ತು. ಇದು 1 ತಿಂಗಳಾದ್ರೂ ಮುಗಿಯಲ್ಲ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಇಡೀ ಪಿಕ್ಚರೇ ಬದಲಾಯಿತು. ಸಂಭ್ರಮದ ಬದಲಿಗೆ ಸೂತಕ ಮನೆ ಮಾಡಿತು. ಈ ಘಟನೆಯನ್ನ ಟೈಮ್ ಜೊತೆ ಟ್ರಾವೆಲ್ ಮಾಡಿ ತಿಳಿಯೋಣ ಬನ್ನಿ. ದಿನಾಂಕ ಜೂನ್ 3, 2025. ಐಪಿಎಲ್ನಲ್ಲಿ ಆರ್ಸಿಬಿ ಗೆಲುವು ಸಾಧಿಸುತ್ತೆ. ಈ ಬೆನ್ನಲ್ಲೇ ಎಲ್ಲವೂ ಕೂಡ ಶುರುವಾಯಿತು. ರಾತ್ರಿ 11:52ಕ್ಕೆ ಗೆಲುವು ಘೋಷಣೆ ಆಯಿತು. ಅದೇ ದಿನ ಮಧ್ಯಾಹ್ನ ಅಂದ್ರೆ ಐಪಿಎಲ್ ಅಂತಿಮ ಹಣಾಹಣಿ ನಡೆಯುವ ಮುನ್ನವೇ ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ ರೋಡ್ ಶೋ ಮಾಡಲು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅನುಮತಿಯನ್ನ ಕೇಳಿದೆ. ಆದರೆ ಭದ್ರತೆ ದೃಷ್ಟಿಯಿಂದ ಈ ಮನವಿಯನ್ನ ನಿರಾಕರಿಸಲಾಗಿದೆ. ಕಪ್ ನಮ್ದೇ ಆಯಿತು. ಮುಂದೆ ಹೊಸ ಅಧ್ಯಾಯ ಶುರುವಾಯಿತು. ದಿನಾಂಕ ಜೂನ್ 4, 2025. ಬೆಳಗ್ಗೆ 11:51 ಅಹಮದಾಬಾದ್ನಿಂದ ಎಚ್ಎಎಲ್ಗೆ ಆರ್ಸಿಬಿ ತಂಡದ ಆಟಗಾರರು ಆಗಮಿಸುತ್ತಾರೆ. ಈ ವೇಳೆಗೆ ಎಲ್ಲವೂ ಸರಿಯಾಗೇ ಇತ್ತು. ಎಲ್ಲಿ ನೋಡಿದ್ರು ಆರ್ಸಿಬಿ ಅಭಿಮಾನಿಗಳದ್ದೇ ಹಬ್ಬ. ಸಮಯ ಮಧ್ಯಾಹ್ನ 2:11 ಎಚ್ಎಎಲ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಸ್ಟೈಲಿಶ್ ಆಗಿ ಎಂಟ್ರಿ ಕೊಟ್ಟು ಹೂಗುಚ್ಛವನ್ನ ನೀಡಿ ಎಲ್ಲ ಆಟಗಾರರನ್ನ ವೆಲ್ಕಮ್ ಮಾಡ್ತಾರೆ. ಅನಂತರ ಎಲ್ಲ ಆಟಗಾರರು 3 ಗಂಟೆ ಹೊತ್ತಿಗೆ ಐಟಿಸಿ ಗಾರ್ಡನಿಯಾದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ತಾರೆ. ಮಧ್ಯಾಹ್ನ 3:20ಕ್ಕೆ ವಿಧಾನಸೌಧ ಪ್ರವೇಶ. ಎಲ್ಲ ಆಟಗಾರರು ಅಂದ್ರೆ ವಿರಾಟ್ ಕೊಹ್ಲಿ ಎಲ್ಲರೂ ಅಸಂಘಟಿತ ಭದ್ರತೆಯಲ್ಲಿ ವಿಧಾನಸೌಧದ ಹಿಂಬಾಗಿಲಿಂದ ಪ್ರವೇಶಿಸುತ್ತಾರೆ. 4:01 ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಗೌರವ ಸನ್ಮಾನ ಆಗುತ್ತೆ. ಸಿಎಂ ಡಿಸಿಎಂ ಉಪಸ್ಥಿತಿಯಲ್ಲಿ ಗೌರವ ಸಮಾರಂಭ ನಡೆಯುತ್ತೆ. ಇದೇ ವೇಳೆಯಲ್ಲಿ ಕೇವಲ 1000 ಸಂಖ್ಯೆಯಲ್ಲಿ ಸೇರಬೇಕಾದ ಜನರ ಬದಲಿಗೆ ಲಕ್ಷಗಟ್ಟಲೆ ಜನರು ಜಮಾಯಿಸಿದ್ರು. ಪರಿಣಾಮ ರಸ್ತೆ ಬದಿಯ ಎಲ್ಲಾ ಗಿಡಗಳು, ಬ್ಯಾರಿಕೇಡ್ಗಳು ಮತ್ತು ಗ್ರಿಲ್ಗಳನ್ನ ಅನುಕೂಲಕ್ಕಾಗಿ ಅಭಿಮಾನಿಗಳೇ ಕಿತ್ತು ಬಿಸಾಕಿದ್ರು. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ರು. ರಾಜಕಾರಣಿಗಳಂತೂ ದಂಗಾಗಿ ಬಿಟ್ಟಿದ್ರು. 4:55 ಸಮಾರಂಭ ಮುಗಿದ ನಂತರ ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಪ್ರಯಾಣವನ್ನ ಆಟಗಾರರು ಬೆಳೆಸ್ತಾರೆ. 5:01 ಸ್ಟೇಡಿಯಂ ಪ್ರವೇಶ ಆಗುತ್ತೆ. ಅಭಿಮಾನಿಗಳು ಆಲ್ರೆಡಿ ಗೇಟ್ಗಳ ಬಳಿ ಹೇರಳವಾಗಿ ಜಮಾಯಿಸಿದ್ರು. ಆಟಗಾರರು ಬ್ಯಾಕ್ ಗೇಟ್ ಅಲ್ಲಿ ಬಂದ್ರು ಎಂದ ತಕ್ಷಣ ಎಲ್ಲಾ ಸ್ಟೇಡಿಯಂ ಗೇಟ್ಗಳಲ್ಲೂ ಅಭಿಮಾನಿಗಳು ಎಂಟ್ರಿಗಾಗಿ ನುಗ್ತಾರೆ. ಆಗೇನಾಗುತ್ತೆ ಅಂದ್ರೆ ಒಮ್ಮೆಲೆ ಗೇಟ್ ನಂಬರ್ 19ರ ಸಿಮೆಂಟ್ ಸ್ಲ್ಯಾಬ್ ಕುಸಿದು ಬೀಳುತ್ತೆ. ಸಂಜೆ 5:11 ಮನೋಜ್ನ ಸಾವಿಗೆ ಕಾರಣವಾದ ಸ್ಲ್ಯಾಬ್ ಕುಸಿತ ಆಗುತ್ತೆ. ಪ್ರಥಮ ಪಿಯುಸಿ ವಿದ್ಯಾರ್ಥಿ ಮನೋಜ್ ಸ್ಲ್ಯಾಬ್ ಕುಸಿತದಲ್ಲಿ ಸಿಲುಕಿ ಸಾವನ್ನಪ್ತಾನೆ. ಜನರಿಗೆ ಈ ಅರಿವೇ ಇರಲ್ಲ. ಆಟಗಾರನ ನೋಡ್ಬೇಕು ಅಂತ ನುಗ್ಗಿ ಹೋಗ್ತಾರೆ. 5:30 ಗೇಟ್ ನಂಬರ್ 20ರಲ್ಲಿ ನೂಕುನುಗ್ಗಾಟ ಶುರುವಾಗುತ್ತೆ. ಟಿಕೆಟ್ ಇಲ್ಲದ ಜನರು ಒಳಗೆ ನುಗ್ಗೋಕೆ ಪ್ರಯತ್ನಿಸ್ತಾರೆ. ಪೊಲೀಸರು ತಕ್ಷಣ ಲಾಠಿ ಚಾರ್ಜ್ ನಡೆಸ್ತಾರೆ. ಚಪ್ಪಲಿಗಳ ಎಸೆತ ಆಗುತ್ತೆ. ಗದ್ದಲ ಶುರುವಾಗುತ್ತೆ. ಸರ್ಕಾರದ ತುರ್ತು ನಿರ್ಧಾರ. ತಕ್ಷಣ ಸಿಎಂ ಡಿಸಿಎಂ ಭಾಷಣ ರದ್ದುಪಡಿಸಿ ಕೇವಲ ಹಾರ ತುರಾಯಿ ಹಾಕಿ ಆಟಗಾರರನ್ನ ಕಳಿಸ್ತಾರೆ. 10 ನಿಮಿಷದೊಳಗೆ ಕಾರ್ಯಕ್ರಮ ಮುಗಿಯುತ್ತೆ. ಡೆತ್ 1, 2, 3 ವಾಕಿ ಟಾಕಿಗಳು ಸದ್ದು ಮಾಡುತ್ತೆ. ಡೆತ್ ನಂಬರ್ ಹೇಳಲು ಶುರು ಮಾಡುತ್ತೆ. ಅಧಿಕಾರಿಗಳು ತಕ್ಷಣವೇ ಎಲ್ಲಾ ಪೊಲೀಸರನ್ನ ಸ್ಥಳಕ್ಕೆ ಕರೆದು ಲಾಠಿ ಚಾರ್ಜ್ ಮೂಲಕ ಎಲ್ಲರನ್ನ ತಡೀತಾರೆ. ಜನರು ಓಡಿ ಹೋಗುವ ಜಗ್ಗಾಟದ ನಡುವೆ ಮತ್ತಷ್ಟು ಮಂದಿ ಗಾಯಗೊಂಡು ಸಾವನ್ನಪ್ತಾರೆ. ಆಸ್ಪತ್ರೆಗಳಿಗೆ ರವಾನೆ. ವೈದೇಹಿ, ಬೌರಿಂಗ್, ವಿಕ್ಟೋರಿಯಾ ಆಸ್ಪತ್ರೆಗಳಿಗೆ 47 ಜನರು ದಾಖಲೆಯಾದ್ರು. ವೈದೇಹಿ ಆಸ್ಪತ್ರೆಯಲ್ಲಿ 4 ಜನ ಸಾವಿಗೀಡಾದ್ರು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 7 ಜನ ಸಾವನ್ನಪ್ಪಿದ್ರು. ಇನ್ನೂ ಹಲವರು ಐಸಿಯುಯಲ್ಲಿ ಇದ್ದಾರೆ. ಆಸ್ಪತ್ರೆ ವಿಸಿಟ್ ನಲ್ಲಿ ಹೈ ಡ್ರಾಮಾ ಆಗುತ್ತೆ. ಸಮಯ ಸಂಜೆ 7 ಗಂಟೆ. ಸಿಎಂ ಸಚಿವರು ಭೇಟಿ ನೀಡಿದಾಗ ಕುಟುಂಬ ಸದಸ್ಯರು ಶೋಕದಲ್ಲಿ ಮುಳುಗಿದ್ರು. ಎಲ್ಲರಿಗೂ ಇದು ಮಾತ್ರ ಗೊತ್ತಿದೆ. ಈ ಮಧ್ಯೆ ಎಡವಟ್ಟು ಆಗಿರೋದು ಮಾತ್ರ ಬೇರೆ ಕಡೆನೆ. ದಿನಾಂಕ ಜೂನ್ 4, 2025.
ಸಮಯ ಮಧ್ಯಾಹ್ನ 3:15. ಆನ್ಲೈನ್ನಲ್ಲಿ ಟಿಕೆಟ್ ಅರೇಂಜ್ಮೆಂಟ್ ಮಾಡಿದೀವಿ, ಎಲ್ಲ ವ್ಯವಸ್ಥೆ ಕೂಡ ಆಗಿದೆ. RCB ಫ್ಯಾನ್ಸ್ಗಳು ಬನ್ನಿ ಎಂದು KSCA ವೆಬ್ಸೈಟ್ನಲ್ಲಿ ಅನೌನ್ಸ್ ಆಗುತ್ತೆ. ಆಗ ಅಭಿಮಾನಿಗಳು ಕನಿಷ್ಠ 10,000 ಜನ ಸೇರಬಹುದು ಅಂತ ಅಂದಾಜನ್ನ ಮಾಡ್ಕೊಂಡಿರ್ತಾರೆ. ಆದರೆ ಲಕ್ಷಾಂತರ ಜನ ಜಮಾಯಿಸಿದ್ರು. ಇವರನ್ನ ನಿಯಂತ್ರಿಸಲು ಕೇವಲ 200 ಜನ ಪೊಲೀಸ್ ಸಿಬ್ಬಂದಿ ಇದ್ರು. ಅಭಿಮಾನಿಗಳ ಸಂಖ್ಯೆ ಹೆಚ್ಚಾದಾಗ ಎಲ್ಲಾ ಗೇಟ್ ತೆರೆದಿದ್ರೆ ಅಭಿಮಾನಿಗಳು ಎಂಟ್ರಿಯಾಗಿ ಯಾವುದೇ ದುರಂತ ಆಗ್ತಾ ಇರಲಿಲ್ಲ. ಆದರೆ ಸ್ಟೇಡಿಯಂನಲ್ಲಿ ನಿಯಂತ್ರಣ ಹೇರಲು ಹೋಗಿ ಆಟಗಾರರನ್ನ ನೋಡುವ ಆತುರ ಅಭಿಮಾನಿಗಳಿಗೆ ಹೆಚ್ಚಾಗಿ ಕಾಲ್ತುಳಿತ ಆಗತ್ತೆ. ಈ ಮಧ್ಯೆ ಘಟನೆಯ ಗಂಭೀರತೆಯನ್ನ ಅರಿತು ಕೋರ್ಟ್ ಮಧ್ಯ ಪ್ರವೇಶಿಸುತ್ತೆ. RCB ಸಂಭ್ರಮಾಚರಣೆಗೆ ಬಂದು ಕಾಲ್ತುಳಿತದಿಂದ 11 ಜನರ ಸಾವು ಪ್ರಕರಣ ಈಗ ಹೈಕೋರ್ಟ್ ಮೆಟ್ಟಿಲು ಹತ್ತುತ್ತೆ. ಹಂಗಾಮಿ CJ V ಕಾಮೇಶ್ವರ್ ರಾವ್ ನ್ಯಾಯಮೂರ್ತಿ CM ಜೋಶಿ ಅವರಿದ್ದ ಪೀಠದಲ್ಲಿ ವಿಚಾರಣೆ ಕೈಗೆತ್ತಿಕೊಳ್ಳುತ್ತೆ. ಪತ್ರಿಕೆಗಳಲ್ಲಿ ಬಂದ ವರದಿಯನ್ನ ಆಧರಿಸಿ ಸ್ವಯಂ ಪ್ರೇರಿತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಿಸಿಕೊಂಡಿದೆ. ನಿನ್ನೆ ನಡೆದ ಘಟನೆ ತೀವ್ರ ಕಳವಳಕಾರಿಯಾಗಿದೆ. ಈ ಪ್ರಕರಣವನ್ನ ಗಂಭೀರವಾಗಿ ನಾವು ಪರಿಗಣಿಸಿದ್ದೇವೆ ಅಂತ ನ್ಯಾಯಪೀಠವು ಸರ್ಕಾರ ಕೈಗೊಂಡಿದ್ದ ಭದ್ರತಾ ಕ್ರಮಗಳ ಮಾಹಿತಿಯನ್ನ ನೀಡಲು ಸೂಚನೆಯನ್ನ ನೀಡಿದೆ. ಈ ಪ್ರಕಾರ ಅಡ್ವೊಕೇಟ್ ಜನರಲ್ ಉತ್ತರಿಸಿ, ಸರ್ಕಾರವು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಆಂಬ್ಯುಲೆನ್ಸ್ ಸೇರಿದಂತೆ ಎಲ್ಲಾ ವ್ಯವಸ್ಥೆ ಇತ್ತು. ಪ್ರಶ್ನೆ ಏನಂದ್ರೆ ಅದ್ಯಾವೂ ಕೂಡ ಸಾಕಾಗ್ಲಿಲ್ಲ ಎಂದಿದ್ದಾರೆ. ಇನ್ನು ನ್ಯಾಯಪೀಠ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದ ಪ್ರಕರಣವನ್ನ ಸ್ವಯಂ ಪ್ರೇರಿತ ಪ್ರಕರಣವಾಗಿ ದಾಖಲಿಸಲು ರಿಜಿಸ್ಟರ್ಗೆ ಆದೇಶಿಸಿತ್ತು. ವಸ್ತುಸ್ಥಿತಿಯ ವರದಿ ಬಂದ ನಂತರ ಮುಂದಿನ ಹೆಜ್ಜೆ ನಿರ್ಧರಿಸುವುದಾಗಿ ಪೀಠ ತಿಳಿಸಿದೆ. ಈ ಮಧ್ಯೆ ಸರ್ಕಾರದಿಂದ ನಡವಳಿ ಸಹ ಬಿಡುಗಡೆಯಾಯಿತು. ಇದರ ವಿವರ ಹೀಗಿದೆ. 4/6/2025 RCB ತಂಡದ ವಿಜಯೋತ್ಸವದ ಅಭಿನಂದನಾ ಸಮಾರಂಭ ನಡೆಯುವ ಸಂದರ್ಭದಲ್ಲಿ ಉಂಟಾದ ಕಾಲ್ತುಳಿತಕ್ಕೆ ಸಂಬಂಧಿಸಿದಂತೆ ಮ್ಯಾಜಿಸ್ಟ್ರೇರಿಯಲ್ ವಿಚಾರಣೆ ಕುರಿತು ಮಹಾನಿರ್ದೇಶಕರು ಮತ್ತು ಆರಕ್ಷಕರು ಮಹಾನಿರೀಕ್ಷಕರು ಬೆಂಗಳೂರು ಇವರ ಪತ್ರ. ಪ್ರಸ್ತಾವನೆ: ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು ದಿನಾಂಕ 4/6/2025 ವರದಿಯಲ್ಲಿ ದಿನಾಂಕ 4/6/2025 RCB ತಂಡದ ವಿಜಯೋತ್ಸವದ ಅಭಿನಂದನಾ ಸಮಾರಂಭವು ನಡೆಯುವ ಸಂದರ್ಭದಲ್ಲಿ ವಿಧಾನಸೌಧದ ಮುಂಭಾಗ ಹಾಗೂ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಏಕಾಏಕಿ ಕ್ರಿಕೆಟ್ ಅಭಿಮಾನಿಗಳು ಜಮಾಯಿಸಿದ್ದರು. ಈ ಕಾರ್ಯಕ್ರಮವು ಅಲ್ಪ ಕಾಲದಲ್ಲಿ ನಿರ್ಧರಿತವಾಗಿದ್ದರಿಂದ ತಕ್ಷಣಕ್ಕೆ ಸಾಧ್ಯವಾದ ಎಲ್ಲಾ ಬಂದೋಬಸ್ತ್ಗಳನ್ನು ವ್ಯವಸ್ಥಿತವಾಗಿ ಏರ್ಪಡಿಸಲಾಗಿತ್ತು. ಆದರೂ ಏಕಾಏಕಿಯಾಗಿ ಸಾವಿರಾರು ಅಭಿಮಾನಿಗಳು ಸೇರಿದ್ದರಿಂದ ಮಧ್ಯಾಹ್ನ 3:30 4:30 ಸಮಯದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಒಳಗೆ ನುಗ್ಗುವಾಗ ಬ್ಯಾರಿಕೇಡ್ ಮುರಿದು ಒಬ್ಬರ ಮೇಲೆ ಒಬ್ಬರು ಬಿದ್ದು ಉಂಟಾದ ನೂಕುನುಗ್ಗಲಿದಿಂದಾಗಿ ಕಾಲ್ತುಳಿತ ಉಂಟಾಗಿದ್ದು, ಈ ಘಟನೆಯಲ್ಲಿ 11 ಮಂದಿ ಮೃತರಾಗಿದ್ದಾರೆ. 47 ಮಂದಿ ಗಾಯಗೊಂಡು ವಿವಿಧ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುತ್ತಾರೆ ಎಂದು ತಿಳಿಸಿರುತ್ತಾರೆ. ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು ಬೆಂಗಳೂರು ಇವರು ಸಲ್ಲಿಸಿರುವ ವರದಿಯನ್ನ ಸರ್ಕಾರದಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿದ್ದು, ಬೆಂಗಳೂರು ನಗರದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಉಂಟಾದ ಕಾಲ್ತುಳಿತ ಹಾಗೂ ಮೃತಪಟ್ಟವರ ಸಾವಿಗೆ ಕಾರಣಗಳು, ಘಟನಾವಳಿಗಳ ಸರಣಿ ಹಾಗೂ ಸನ್ನಿವೇಶಗಳ ಬಗ್ಗೆ ಮತ್ತು ಈ ಪ್ರಕರಣದಲ್ಲಿ ಲೋಪ ಉಂಟಾಗಿದ್ದಲ್ಲಿ ಉಂಟಾಗಿರಬಹುದಾದ ಲೋಪಗಳ ಕುರಿತು, ಈ ಲೋಪಕ್ಕೆ ಕಾರಣರಾದವರ ಬಗ್ಗೆ ಹಾಗೂ ನಿರ್ಲಕ್ಷ್ಯತೆಯಿಂದ ಉಂಟಾಗಿದೆಯೇ ಎಂಬ ಬಗ್ಗೆ ಸಮಗ್ರವಾಗಿ ಮ್ಯಾಜಿಸ್ಟ್ರೇರಿಯಲ್ ವಿಚಾರಣೆಯನ್ನು ನಡೆಸಲು ಸರ್ಕಾರವು ನಿರ್ಧರಿಸಿರುತ್ತದೆ. ಅದರಂತೆ ಈ ಕೆಳಕಂಡ ಆದೇಶ. ಪ್ರಸ್ತಾವನೆಯಲ್ಲಿ ವಿವರಿಸಲಾಗಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ ಬಳಿ ಉಂಟಾದ ಕಾಲ್ತುಳಿತ ಹಾಗೂ ಮೃತಪಟ್ಟವರ ಸಾವಿಗೆ ಕಾರಣಗಳು, ಘಟನಾವಳಿಗಳ ಸರಣಿ ಹಾಗೂ ಸನ್ನಿವೇಶಗಳ ಬಗ್ಗೆ ಮತ್ತು ಈ ಪ್ರಕರಣದಲ್ಲಿ ಲೋಪ ಉಂಟಾಗಿದ್ದಲ್ಲಿ ಉಂಟಾಗಿರಬಹುದಾದ ಲೋಪಗಳ ಕುರಿತು, ಈ ಲೋಪಕ್ಕೆ ಕಾರಣರಾದವರ ಬಗ್ಗೆ ಹಾಗೂ ನಿರ್ಲಕ್ಷ್ಯತೆಯಿಂದ ಉಂಟಾಗಿದೆಯೇ ಎಂಬ ಬಗ್ಗೆ ಸಮಗ್ರವಾಗಿ ಮ್ಯಾಜಿಸ್ಟ್ರೇರಿಯಲ್ ವಿಚಾರಣೆ ನಡೆಸಲು ವಿಚಾರಣಾಧಿಕಾರಿಯನ್ನಾಗಿ ಶ್ರೀ ಜಗದೀಶ್ ಜಿ IAS ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲೆ ಇವರನ್ನ ವಿಚಾರಣಾಧಿಕಾರಿಯಾಗಿ ನೇಮಿಸಿ ಆದೇಶಿಸಿದೆ. ಹೀಗಂತ ಸಂಪೂರ್ಣ ಮಾಹಿತಿಯನ್ನ ಹೊರಡಿಸಿತು. ಈ ಪ್ರಕಾರ CM DCM ಗೃಹ ಸಚಿವರು ವಿಧಾನಸೌಧದ ಬಳಿ ಘಟನೆ ಆಗಿಲ್ಲ, ಸರ್ಕಾರ ಹೊಣೆ ಅಲ್ಲ ಅನ್ನೋ ರೀತಿ ಜಾರಿಕೊಳ್ತಾ ಇದ್ದಾರೆ. ರ್ಯಾಲಿ ಮಾಡಲಿಕ್ಕೆ ಪೊಲೀಸರು ಬೇಡ ಅಂತ ಹೇಳಿದ್ರು ಕಾರಣಕ್ಕೆ ಮಾಡಲಿಲ್ಲ ಅನ್ನೋದು ಸರ್. ಅದೇ ರೀತಿ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕೂಡ ಕಾರ್ಯಕ್ರಮ ಬೇಡ ಅಂತ ಪೊಲೀಸರು ಹೇಳಿದ್ರು. ಬೆಂಗಳೂರು ಸಿಟಿ ಕಮಿಷನರ್ ಅಲ್ಲಿ ಬೇಡ ಅನ್ನುವಂಥದ್ದನ್ನ ಹೇಳಿದ್ರು. ಯಾರು? ಬೆಂಗಳೂರು ಸಿಟಿ ಕಮಿಷನರ್ ಅವರು. ಇಲ್ಲ, ನಿಮ್ಗೆ ಯಾರು ಹೇಳಿದ್ರು? DC ಹೇಳಿದ್ರ ಹಂಗೆ ನಿಮ್ಗೆ? ಅಲ್ಲ, ಮೈಸೂರು DC, ಬೆಂಗಳೂರು DC ಹೇಳಿದ್ರ ಹಂಗೆ ನಿಮ್ಗೆ? ಮತ್ತೆ ಯಾರು ಹೇಳಿದ್ರು? ಮತ್ತೆ ಯಾರು ಹೇಳಿದ್ರಿ? ಯಾರು ಹೇಳಿದ್ರಪ್ಪ ನಿಮ್ಗೆ?
ನೀವು ಇನ್ಫಾರ್ಮೇಶನ್ ಎಲ್ಲಿಂದ ಬರ್ತಪ್ಪ? ಹಿರಿಯ ಯಾವ ಅಧಿಕಾರಿಗಳು ಕೂಡ ಹೇಳಿಲ್ಲ. ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಆಯೋಜಕರೇ ಈ ಎಲ್ಲಾ ದುರಂತಕ್ಕೆ ಕಾರಣ ಎಂದು ಬಿಂಬಿಸಲಾಗ್ತಾ ಇದೆ. ತಪ್ಪು ಯಾರದ್ದೇ ಆದ್ರೂ ಜೀವಗಳು ಹೋಗಿದಾವಲ್ವಾ? ಈ ಘಟನೆಯಿಂದ ಪ್ರತ್ಯಕ್ಷವಾಗಿ ಹೇಳುವ ಸಂದೇಶವೇನೆಂದ್ರೆ, ಭದ್ರತಾ ಲೆಕ್ಕಾಚಾರ ಮತ್ತು ಜನರ ನಿರ್ವಹಣೆಗೆ ಸರಿಯಾದ ಯೋಜನೆ ಅಗತ್ಯ ಇದೆ. ಇದು ಕ್ರೀಡೆ ಸಂಭ್ರಮವಲ್ಲ, ಮಾನವೀಯ ದುರಂತ ನೆನಪಾಗಿ ಉಳಿಯುತ್ತೆ. ಸದ್ಯಕ್ಕಂತೂ ಸರ್ಕಾರ ತಲಾ 10 ಲಕ್ಷ, ಕ್ರಿಕೆಟ್ ಅಸೋಸಿಯೇಷನ್ 5 ಲಕ್ಷ ಹಾಗೂ ಈಗ RCB 10 ಲಕ್ಷ ಕೊಡುವುದಾಗಿ ಘೋಷಿಸಿದೆ. ಸಂಭ್ರಮ ಇರಲಿ, ಬದಲಾಗಿ ದುರಂತ ಆಗದಿರಲಿ ಅನ್ನೋದು ಎಲ್ಲರ ಆಶಯ.